ಇದೆಲ್ಲ ಹಳ್ಳಿಲಿ. ಮತ್ತೆ ಬಡತನ ಕೂಡ ಆವಾಗಿನ ಕಾಲದಲ್ಲಿ. ಸೊ ಹಂಗೆ ಹಿಂಗೆ ಊರೆಲ್ಲ ಸುತ್ಕೊಂಡು ನಾವು ಚಿಕ್ಕಂದಿದ್ದಾಗ ಇದು ಗೋಲಿ ಆಡೋದು ಜಾಸ್ತಿ. ಅದನ್ನ ಗೋಟೆ ಅಂತ ಹೇಳ್ತಾರೆ, ಗೋಟೆ ಅದನ್ನ ಜಾಸ್ತಿ ಆಡ್ತದೆ. ಚಿಂಡಿ ದಾಂಡು, ಆಮೇಲೆ ಲಗೋರಿ, ಇಂಥವೇ ಆಟಗಳು. ಬೇರೆ ಅಂತವು ಬೇರೆ ಗೊತ್ತಿರ್ಲಿಲ್ಲ. ಈ ಚಿಂಡಿ ದಾಂಡು ಆಡುವಾಗ ಏನಾಗಿತ್ತು, ಜೋಕಿಯನ್ ಜಿಟ್ಟಿ ಅಂತ ಹೇಳ್ಬಿಟ್ಟು ಬರ್ತದೆ. ಅವ್ನು ಹೊಡೆದಾಗ ಸರಿಯಾಗಿ ನನ್ನ ಕಣ್ಣಿಗೆ ಇಲ್ಲಿ ಹೊಡಿತು. ಅದು ರಕ್ತ ಬರಕ್ ಶುರು ಆಯ್ತು. ಅಲ್ಲಿ ಆ ಮರದ ಕೆಳಗೆ ಒಬ್ಬ ತಾತ ಕೂತಿದ್ದ. ಬರ ಇಲ್ಲ ಅಂತ ಹೇಳ್ಬಿಟ್ಟು ಕರೆದು ಅವನು ಇದು ಹೊಡಿತಾ ಇದ್ದ ಇಲ್ಮಿ. ಅದೇನೋ ಒಂದು ಹಳ್ಳಿ ಸಿಗ್ತದ, ಅದನ್ನ ತಗೊಂಡು ಹಚ್ಚಿ ಓದ್ತದ ಅಷ್ಟೇ. ಅದು ನಮ್ಮ ಆಟ ಆಡುವಾಗ ಆಗಿರೋದು. ಇನ್ನೊಂದು, ಈ ಹಸುಗಳಿಗೆ ಮೇವು ಕಡಿಲಕ್ ಹೋಗ್ತಾ ಇದ್ವಿ ಈ ಮಿಸ್ಕಿನ್ ಜೋಳಕ್ಕೆ. ಸಾಯಂಕಾಲ ಹೊತ್ತು ಒಂದು ಹಂಗೆ ಕಡ್ದು ಗುಡ್ಡೆ ಹಾಕ್ತಾ ಇದ್ವಿ. ಕಡಿಯೋ ಟೈಮಲ್ಲಿ ಸಡನ್ ಆಗಿ ನನ್ನ ಕಾಲ್ ಒಳಗೆ ಸೇರ್ಬಿಡ್ತದೆ. ಅದು ಎಷ್ಟು ಕಡಿಯೋ ಹುಡುಗಲು ಸುಮಾರು ರಕ್ತ ಬರಕ್ ಶುರು ಆಯ್ತು. ಅವಾಗ ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಈ ಮಣ್ಣು ತಗೊಂಡು ಕಲ್ಲೆಲ್ಲ ತೆಗೆದು ಸೂಸ್ ಮಣ್ಣು ಹಾಕಿ ಓದ್ಬಿಟ್ಟು ಆಮೇಲೆ ಅದನ್ನ ಏನೋ ನೋಡ್ಲಿಲ್ಲ. ಮನೆಯಾಗ ಅಲ್ಲಿ ನೋವು ಬರ್ತಾ ಇತ್ತು. ಏನಾಯ್ತೋ ಏನಿಲ್ಲ, ಸ್ವಲ್ಪ ಬಡಗಿತ್ತು ಹಾಗೆ ಹಿಂಗೆ. ಅಂದ್ರೆ ಅವಾಗ ಅಷ್ಟೊಂದು ಅದು ಇನ್ಫೆಕ್ಷನ್ ಆಗ್ತದೆ, ಇದು ಆಗ್ತದೆ ಅನ್ನೋದು ಆ ಪರಿಜ್ಞಾನನೂ ಇಲ್ಲ. ಆತರ ನಾವು ನೋಡ್ಬಿಟ್ವಿ. ಅದೇ ಗೋಲಿ ಆಡೋದಂತೂ ಸಿಕ್ಕಾಬಿಟ್ಟೆ. ಆಮೇಲೆ ನಮ್ಮ ನಾಡ ಗೌಡ್ರು ಅಂತ ಹೇಳಿದ್ರು, ಈ ಬಿತ್ತಕ್ಕೆ ಬಂದಾಗ ಕಡ್ಲೆ ಬೀಜ ಕಾಳು ಮಾಡೋದಕ್ಕೆ ಹೋಗ್ತಾ ಇದ್ರು. ಅವ್ರು ಒಂದ್ ತೊಲಿಗೆ ಕಾಳು ಮಾಡಿದ್ರೆ 5 ಪೈಸಾ ಕೊಡು. ಒಂದ್ ತೊಲಿಗೆ ಮಾಡುವಾಗ ಬೆಳಗ್ಗೆಯಿಂದ ಸಾಯಂಕಾಲ ತನ ಹತ್ರ ಮಧ್ಯಾಹ್ನ ತನಾರೇ ಮಾಡ್ಲೇಬೇಕು. ಅಷ್ಟು ಕಾಳು ತೆಗಿಬೇಕು. ನಮ್ಗೆ ದುಡ್ಡಿನ ಕಡೆ ಆಸೆ ಇಲ್ಲ, ತಿನ್ನೋ ಕಡೆ ಆಸೆ. ಹಿಂಗ್ ಹೊಡಿಯೋದು, ಒಂದ್ ಬಾಯಿ ಹಾಕೊಳ್ಳೋದು, ಒಂದ್ ಅಲ್ಲಿ ಹಾಕೋದು, ಒಂದ್ ಬಾಯಿ ಈ ತರದ ನಮ್ದು ಇದು. ಆಮೇಲೆ ಈಜು ಹೊಡಿತಾ ಇದ್ದೀವ್ರಿ ನಾವು. ಈಜು ಹೊಡಿಲಾರ್ದ ಯಾವ ಬಾವಿ ಕುಂಟೆ ಇದು ಯಾವ ಉಳ್ದೇ ಇಲ್ಲ. ಎಂತ ಹಳ್ಳ ಕೊಳ್ಳ ಯಾವ್ದಿದ್ರು ಈಜು ಹೊಡಿಯೋದೆ. ಅಷ್ಟು ನಮ್ಗೆ ಅದು ಈಜು ಪರಿಣತ ಆಗಿದ್ವಿ. ಅಂದ್ರೆ ನಿಮ್ ಬಾಲ್ಯ ಬಾರಿ ಉತ್ಸಾಹ ಪೂರ್ಣ ಎಲ್ಲವೂ. ಬಹಳ ಡೇಂಜರು. ಇದ್ರಲ್ಲಿ ಹೋಗಿ ಡೈ ಹೊಡಿತಾ ಇದ್ದೀವ್ರಿ. ಎಷ್ಟು ಹೈಟ್ ಅಂದ್ರೆ ಕೊಂಬರ್ಗೋಲಿ ಮೇಲೆ ಇನ್ನೂ ಮೇಲೆ ಹೋಗಿ ಡೈ ಹೊಡಿಯೋದು. ಒಂದ್ಸಲ ಡೈ ಹೊಡಿಯುವಾಗ ಸಡನ್ ಹಿಂಗ್ ಡಬ್ಬು ಬಿಸ್ಬಿಟ್ಟೆ. ಹಿಂಗ್ ನೀರು ಪಟ್ಟತೇಳಿ ಇಲ್ಲಿ ಹೊಡಿತು. ಸೊ ಕೆಂಪು ಆಗ್ಬಿಡ್ತು. ಆವಾಗಿಂದ ಡೈ ಹೊಡಿಯೋದು ಬಿಟ್ಬಿಟ್ಟೆ. ಇನ್ನೊಬ್ಬ ನಮ್ ಜೊತೆಲಿ ಒಬ್ಬ ಮೂಗ ಹುಡುಗ ಬರ್ತಾ ಇದ್ದ. ಅವನು ಡೈ ಹೊಡೆದಿದ್ದೆ ಯಾವ್ದೋ ಪಟ್ರೆಯಲ್ಲಿ ಸಿಗಾಕೊಂಡ್ಬಿಟ್ಟ. ಒಳಗೆ ಬಾವಿನೊಳ್ಳೆ. ಅದು ಯಾರಿಗೆ ಕಾಣಿಸ್ಬೋದು, ಬರ್ಲೇ ಇಲ್ಲ ಅವನು. ನೋಡಿದ್ರೆ ಬಾಡಿನೇ ಬಂದ್ಬಿಡ್ತು. ಮಾತ್ರ ಸತ್ತ ಹೋಗ್ಬಿಟ್ಟ. ಅವಾಗಿನಿಂದ ಸ್ವಲ್ಪ ಹುಷಾರಾದ್ವಿ. ಆತರ ಸತ್ತೇ ಹೋಗ್ಬಿಟ್ಟ ಅವನು. ಅದೊಂದು ಘಟನೆ ಆಗೋಯ್ತು ನಾವು ಚಿಕ್ಕವರಿದ್ದಾಗ. ಅಲ್ಲ, ನೀವು ಬಡತನದಲ್ಲಿ ಬೆಳೆದ್ರ, ಆನಂದವಾಗಿ ಬೆಳೆದ್ರ? ಬಡತನ ಇದ್ರು ಆನಂದ ಇತ್ತ? ಹೀಗೆ ಈ ತರದ ವಿಷಯಗಳು. ಅಲ್ಲೇ ಗೋಲಿ ಗುಂಡ ಆಡ್ಕೊಂಡು ಅದೊಂಥರ ಏನದೋ ಅದು ಹೆಂಗ್ ಹೋಯ್ತೋ ಗೊತ್ತಿಲ್ಲ. ಬಟ್ ಅದೇ ಬಹಳಷ್ಟು ಸೊಗಸಾಗಿರೋ ಕಾಲ ಅಂತ ಈಗ ಅನಿಸ್ತಾ ಇದೆ. ಬಟ್ ಅವಾಗ ಅದ್ರ ಬಗ್ಗೆ ಇದು ಇಲ್ಲ. ಆದ್ರೆ ಅಲ್ಲಿ ನಮ್ಗೆ ಒಂದು ಏನ್ ಕಾಡ್ತಾ ಇತ್ತು ಅಂದ್ರೆ, ಬಡತನದಲ್ಲಿ ಇದೀವಿ ನಾವು, ಇದು ಆಗ್ಬಾರ್ದು ಅನ್ನೋದು ಒಂದು ಮೈಂಡ್ ಅಲ್ಲಿ ಇಂಟರ್ನಲ್ ಒಳಗಡೆ ವರ್ಕ್ ಆಗ್ತಾ ಇತ್ತು. ಸೊ ಹಂಗ್ ಮಾಡಿ ನಾನೇನ್ ಮಾಡಿದೆ, SLC 67% ಮಾಡಿದೆ. ಹಾಗೆ 76 ಅಲ್ಲಿ. ಅವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿನ. ಫಸ್ಟ್ ಊರ್ ತುಂಬಾ ಎಲ್ಲ ಹೇಳತ್ರ. ಆದ್ರೆ ನನಗೆ ಕೆಲ್ಸನೂ ಇಲ್ಲ, ಎಲ್ಲಿ ಮುಂದೆ ಜಾಬ್ ಕೆಲಸ ಇದಕ್ ಸೇರಕ್ಕೆ ಅವಕಾಶನೇ ಇಲ್ಲ. ಡಿಪ್ಲೊಮಾ ಇದು ಆಯ್ತು, ಅಪ್ಲಿಕೇಶನ್ ಹಾಕ್ದೆ ಬಿಜಾಪುರಕ್ಕೆ. ನಮ್ ತಂದೆ ಕರ್ಕೊಂಡು ಹೋದ್ರು. ಒಂದ್ ತಿಂಗಳಿಗೆ 100 ರೂಪಾಯಿ ಖರ್ಚು ಬರ್ತದೆ ಅಂದ್ರು. ನಮ್ ಕಡೆ ಆಗಲ್ಲ, ಒಂದ್ ವರ್ಷಕ್ಕೆ ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ ಅಂದ್ರು ನಮ್ ತಂದೆ. ಅಲ್ಲಿಂದ ವಾಪಸ್ ಡಿಪ್ಲೊಮಾ ಸೇರ್ಲಿಲ್ಲ. ಆಮೇಲೆ ಇದು ಸೇರ್ದೆ, ಅದು ಡಿಗ್ರಿ, ಇದು PUC ಗೆ. PUC ನಲ್ಲಿ ಯಾವ್ದೋ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಕೆಲವು ಎಕ್ಸ್ಪರ್ಟ್ ಹುಡುಗರು ಅವರು ಇದು ಆಗ್ತಾ ಇದ್ರು. ಕನ್ನಡನೇ ಇತ್ತು ಅದು, ಬಟ್ ಅಲ್ಲಿ ಇದು ಆಗ್ಲಿಲ್ಲ ಸರಿಯಾಗಿ. ಆಮೇಲೆ ಫೀಸು ಕಡಿಮೆ ಇತ್ತು, ಬಟ್ ಅದು ಯಾಕೋ ತಲೆಗೆ ಹಿಡಿಲಿಲ್ಲ. ಮುಂದೆ ಏನಾಯ್ತು, ಇದ್ರ ಸೀಸನ್ ಬಂತು, ಗಣೇಶ ಹಳ್ಳಿಯಲ್ಲಿ ಮಣ್ಣು ತಂದು ಹುಟ್ಟಿ ಅದನ್ನ ಹದ ಮಾಡಿ ಅದರಲ್ಲಿ ಹತ್ತಿ ಹಾಕಿ ಗಣೇಶನ
ಮಾಡಿ ಮಾರೋದು. 4 ಕಡೆಗೆ ಒಂದು ಗಣೇಶ. ನಾನೇ ನನ್ಗೆ ಹೆಂಗ್ ಬರ್ತದ ಹಂಗ್ ಗಣೇಶ ಮಾಡೋದು ಮಾರೋದು. ಆಮೇಲೆ ನಮ್ಮ ಊರ್ ಪಕ್ಕದಲ್ಲಿ ದ್ರಾಕ್ಷಿ ತೋಟಗಳು ಬಹಳ. ಅಲ್ಲಿ 5 ರೂಪಾಯಿಗೆ ಒಂದ್ ಬುಟ್ಟಿ ಕರಂಡಿ ಕೊಡೋರು. ಒಂದ್ ಬುಟ್ಟಿನಲ್ಲಿ 5 ಕೆಜಿ ಇರೋವು. ಒಂದ್ ಸೈಕಲ್ ತಗೊಂಡ್ ಹೋಗೋದು, ಹಿಂದೆರಡು ಬುಟ್ಟಿ, ಮುಂದೆರಡು ಬುಟ್ಟಿ, ಮ್ಯಾಲೆ ಒಂದು ಬುಟ್ಟಿ. 5 ಬುಟ್ಟಿನ ತಗೊಂಡ್ ಹೋಗಿ ಯಾವ್ದೋ ಸಂತೆ ಇರ್ತದಲ್ಲ ತಟ್ಟಾಸಿ ಕೂಡೋದು. ಅಲ್ಲಿ 5 ರೂಪಾಯಿ ಕೆಜಿ ಇದಂಗೆ ಅದನ್ನ ಮಾರೋದು. ಆಮೇಲೆ ಖಾಲಿ ಬುಟ್ಟಿನ 1 ರೂಪಾಯಿದಂಗ್ ಮಾರೋದು. ಅವಷ್ಟು ಲಾಭ ಮಾಡ್ಕೊಂಡ್ ಬರೋದು. ಈ ತರ ಎಲ್ಲಾ ಕಾಲ ಕಳೆದ್ವಿ. ನಾವು ಬಹಳಷ್ಟು ಬಟ್ ಈಗಿನ ಮಕ್ಕಳಿಗೆ ಈ ಅನುಭವಗಳು ಈಗಿನ ಮಕ್ಕಳಿಗೆ ಯಾವ ತರದ ಇವತ್ತು ನಾವು ಕಷ್ಟಪಟ್ಟಿವಿ ಅಂತ ಹೇಳಿ ನಮ್ ಮಕ್ಳು ಕಷ್ಟ ಪಡಬಾರ್ದು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ವರ್ಕ್ ಆಗ್ತಿತ್ತಲ್ಲ. ಹಂಗಾಗಿ ಅವ್ರಿಗೆ ಯಾವ್ದು ಕೊರತೆ ಮಾಡ್ಲಾರ್ದೆ ಅಷ್ಟೊತ್ತಿಗೆ ಜಾಬ್ ಆಯ್ತು, ಸಂಬಳ ಬರ್ತಿತ್ತು, ಅವ್ರಿಗೆ ಏನ್ ಬೇಕೋ ಕೇಳಿದ್ದೆಲ್ಲ ಕೊಡಿಸ್ತಾನೆ ಇತ್ತು. ನಾವೆಲ್ಲ SLC ಮೇಲೆ ಪ್ಯಾಂಟ್ ನೋಡಿದ್ರೆ ಅವ್ ಇನ್ನ ಚಿಕ್ಕ ಇದು ಇರುವಾಗ್ಲೇನೆ ಏನದ ಪ್ಯಾಂಟ್ ಅವ್ರು ಏನ್ ಕೇಳಿದ್ದಿಲ್ಲ ಶೂ. ಯಾಕಂದ್ರೆ ನಮ್ಗೆ ಕೊಡ್ಸೋ ಶಕ್ತಿ ಇತ್ತಲ್ಲ. ಸೊ ಈಗಿನ ವ್ಯವಸ್ಥೆನೆ ಬೇರೆ ಇದೆ. ಸೊ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡೋದಕ್ಕೆ ಆಗೋದೇ ಇಲ್ಲ. ಅವರು ನಮ್ ಇದಕ್ ಬರಲ್ಲ, ನಾವು ಅವ್ರದ ಇದಕ್ಕೆ ನಾವು ಗೆಸ್ ಮಾಡ್ಬೋದು ಅಷ್ಟೇ. ಆದ್ರೆ ಅವ್ರು ನಮ್ಮನ್ನ ಇವ್ 1947 ಅಂತ ನಮ್ಮನ್ನ ದೂರ ಇಡ್ತಾರ ಅವ್ರು. ಇವೊಂದು ಕಾರ್ ಕಲಿಯೋಕ್ಕೂ ಕೊಡ್ಲಿಲ್ಲ. ನೀನು ಎಲ್ಲರೂ ಆಸ್ತಿ ಅಂತ 10 ವರ್ಷದಿಂದ ಮನೇಲಿ ಕಾರ್ ಇದೆ, ನನಗೂ ಕಲಿಬೇಕಂತ ಈಗ್ಲೂ ಆಸೆ. ಆದ್ರೆ ಆಗಲ್ಲ, ಅವ್ರು ಕಲ್ಸಲ್ಲ. ಅಂದ್ರೆ ಎಲ್ಲರೂ ಒಯ್ದು ಹಾಯಿಸ್ಬಿಟ್ಟಾನ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಭಯ. ನನ್ಗೆ ಹೆಂಗೋ ಮಾಡಿ ಕಲಿಬೇಕು ಅಂತ ಹೇಳಿ ನಾನು ಆಗಿಲ್ಲ. ಅದು ಏನ್ ಮಾಡ್ತಾರೆ. ಸೊ ನಮ್ಮ ಬಾಲ್ಯಕ್ಕೂ ಈ ಬಾಲ್ಯಕ್ಕೂ ಬಹಳಷ್ಟು ವ್ಯತ್ಯಾಸ. ಆದ್ರೆ ಧನ್ಯವಾದ ಹಳ್ಳಿಯಲ್ಲಿ ಐತಿಲ್ಲ. ಧನ್ಯವಾದ. ಈಗ ಹಾ, ಸಾಕು. ಸರಿ.